ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ, ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ, ನೊರೆ ತೆರೆಗಳಿಗಂಜಿದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಇವತ್ತು 78ನೇಯ ಸ್ವಾತಂತ್ರ್ಯ ದಿನಾಚರಣೆ. ಅಂದರೆ 78 ವರ್ಷಗಳಿಗಿಂತ ಮೊದಲು ನಮಗೆ ಸ್ವಾತಂತ್ರ್ಯ ಇರಲಿಲ್ಲ. ಎಲ್ಲರಿಗೂ ಗೊತ್ತಿದೆ, ಮನುಷ್ಯನಿಗೆ ಸ್ವಾತಂತ್ರ್ಯ ಅನ್ನುವಂಥದ್ದು ಉಸಿರಾಟದಷ್ಟೇ ಅಗತ್ಯ ಇರ್ತಕ್ಕಂಥದ್ದು. ಎಲ್ಲಿ ಸ್ವತಂತ್ರ ಇಲ್ಲವೋ ಅವರ ಬದುಕು ನರಕದಾಯಕವಾಗಿರುತ್ತೆ. ಇವತ್ತಿಗೂ ಕೂಡ ಈ 21ನೇ ಶತಮಾನದಲ್ಲಿ ಸ್ವತಂತ್ರ ಇಲ್ಲದೆ ಇರುವಂತಹ ದೇಶಗಳು ಕೆಲವು ಇದ್ದಾವೆ. ಅದರಲ್ಲೂ ವಿಶೇಷವಾಗಿ ಕಮ್ಯುನಿಸ್ಟ್ ಆಡಳಿತ ಅಂತ ಏನಿದೆ, ಚೀನಾ ಮತ್ತು ಕೆಲವು ದೇಶಗಳು, ಸಣ್ಣ ಪುಟ್ಟ ದೇಶಗಳಲ್ಲಿ ಕಮ್ಯುನಿಸಮ್ ಇದೆ. ಅಲ್ಲಿ ಸ್ವಾತಂತ್ರ್ಯ ಕಡಿಮೆ. ಇನ್ನು ಕೆಲವು ದೇಶದಲ್ಲಿ, ಉತ್ತರ ಕೊರಿಯಾ ಅಂಥದ್ದು ತುಂಬ ಕಡಿಮೆ. ಅವು ಅಲ್ಲಿ ಸರ್ವಾಧಿಕಾರಿಗಳಿದ್ದಾರೆ. ಸರ್ವಾಧಿಕಾರಿಗಳದ್ದು ಲಕ್ಷಣ ಏನಪ್ಪ ಅಂತಂದ್ರೆ, ಅವನು ಏನು ಹೇಳ್ತಾನೋ ಹಾಗೆ ಇರ್ಬೇಕು, ಹೇಗೆ ಹೇಳ್ತಾನೋ ಹಾಗೆ ಇರ್ಬೇಕು. ಬಟ್ಟೆ ಹೊಲಿಸ್ಕೊಳ್ಳೋದ್ರಿಂದ ಹಿಡ್ಕೊಂಡು ಕ್ಷೌರ ಮಾಡಿಸ್ಕೊಳ್ಳೋವರೆಗೂ ಆ ಸರ್ವಾಧಿಕಾರಿ ಹೇಳ್ದಂಗೆ ಇರಬೇಕು. ಕಿಮ್ ಜುಂಗ್ ಅಂತ ಇದ್ದಾನೆ, ನೋಡಿರ್ತೀರ ನೀವೆಲ್ಲ. ವಿಚಿತ್ರ ವಿಚಿತ್ರ ಆಕಾರದಲ್ಲಿ ಇದ್ದಾನ ಅವನು. ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾವನ್ನ ಪ್ರತ್ಯೇಕ ಮಾಡಿದ್ರು. ಅವ ಎರಡೂ ಒಂದೇ ದೇಶಗಳು. ಮೊದಲು 1ನೇ ಮಹಾಯುದ್ಧದ ನಂತರನೋ ಅಥವಾ 2ನೇ ಮಹಾಯುದ್ಧದ ನಂತರನೋ ಎರಡನ್ನಾಗಿ ಮಾಡಿದರು. ದಕ್ಷಿಣ ಕೊರಿಯಾದಲ್ಲಿ ಪ್ರಜಾಪ್ರಭುತ್ವ ಇದೆ, ಉತ್ತರ ಕೊರಿಯಾದಲ್ಲಿ ಸರ್ವಾಧಿಕಾರ. ನಮ್ಮಲ್ಲಿ ನಾವು ಹಂಗೆ ದಕ್ಷಿಣ ಭಾರತ ಉತ್ತರ ಭಾರತ ಅಂತೀವಿ. ಹಂಗಿದ್ದಂತಹ ದೇಶಗಳು ಮೊದಲು ಒಂದೇ ನಾವು ಕೊರಿಯಾ. ಅದನ್ನ ವಿಭಾಗ ಮಾಡಿಕೊಂಡು 2 ದೇಶ ಮಾಡ್ಕೊಂಡಿದ್ದಾರೆ. ಅಲ್ಲಿ ಜನರಿಗೆ, ಒಂದು ಜನರಿಗೆ ಸ್ವಾತಂತ್ರ್ಯ ಇದೆ, ಒಂದು ದೇಶದ ಜನರಿಗೆ. ಇನ್ನೊಂದು ದೇಶದ ಜನರಿಗೆ ಸ್ವಾತಂತ್ರ್ಯ ಇಲ್ಲ. ಸ್ವಾತಂತ್ರ್ಯ ಅನ್ನುವಂಥದ್ರ ಮಹತ್ವ ಏನು ಅನ್ನೋದು ಗೊತ್ತಾಗ್ಬೇಕಾದ್ರೆ ಆ ಸರ್ವಾಧಿಕಾರಿ ಧೋರಣೆ ಇರ್ತಕ್ಕಂತಹ ದೇಶದಲ್ಲಿ ಬದುಕಬೇಕು, ಅಥವಾ ಅವ್ರ ಬಗ್ಗೆ ಓದ್ಬೇಕು, ಅವ್ರ ಜೀವನ ಎಷ್ಟು ಕಷ್ಟ ಅಂತಕ್ಕಂಥ. ಅಥವಾ ನಮ್ಮಲ್ಲೇ ಬ್ರಿಟಿಷರಿದ್ದಾಗ ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ಎಷ್ಟು ಕಠಿಣ ಇತ್ತು ಅಂತಕ್ಕಂಥದ್ದನ್ನ ನಾವು ಮತ್ತೆ ಮತ್ತೆ ಇತಿಹಾಸದಲ್ಲಿ ಓದ್ತಿರ್ಬೇಕು. ಇತಿಹಾಸವನ್ನ ತಿಳ್ಕೊಳ್ಳದೆ ಹೋದ್ರೆ ನಮ್ಮ ಜೀವನದ ಮಹತ್ವ, ಅಂದ್ರೆ ಈಗ ನಾವೇನ್ ಬದುಕ್ತಿದೀವಿ, ಸ್ವಾತಂತ್ರ್ಯ ಜೀವನದ ಮಹತ್ವ ಗೊತ್ತೇ ಆಗಲ್ಲ. ಅದ್ ಬಿಟ್ಬಿಟ್ಟು ನಾವೇನ್ ಮಾಡ್ತೀವಿ, ಸಮಸ್ಯೆಗಳ ಕಡೆಗೆ ನೋಡ್ತೀವಿ. ನಮ್ಗದಿಲ್ಲ, ನಮ್ಗಿದಿಲ್ಲ, ನಮ್ಮ ದೇಶದಲ್ಲಿ ಅವ್ರು ಹಾಗೆ ಮಾಡ್ತಾರೆ, ಇವ್ರು ಹೇಗೆ ಮಾಡ್ತಾರೆ ಅಂತೇಳಿ. ನಮ್ಮ ಹಿಂದಿನ ಜನ ಎಷ್ಟು ಬಡತನದಲ್ಲಿ ಬದುಕಿದ್ರು,
ಎಷ್ಟು ಹೋರಾಟ ಮಾಡಿದ್ರು, ಎಷ್ಟು ಜನ ಬಲಿದಾನ ಮಾಡಿಕೊಂಡ್ರು ಮತ್ತು ಎಂತೆಂಥ ಶಿಕ್ಷೆಯನ್ನು ಅನುಭವಿಸಿದ್ರು. ಅದು ಬಹಳ ಮುಖ್ಯವಾದಂಥ ಸಂಗತಿ. ಈ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ 1857ರಲ್ಲಿ ಹೋರಾಟ ಮಾಡಿದ್ರಲ್ಲ, ಅದರಲ್ಲಿ ಸೈನಿಕರೇ ಹೆಚ್ಚು ಹೋರಾಟ ಮಾಡಿದರು. ಅಂತ ಹೋರಾಟ ಮಾಡಿದ ಸೈನಿಕರನ್ನ ಅಂಡಮಾನ್ ನಿಕೋಬಾರಕ್ಕೆ ಕರ್ಕೊಂಡು ಬರ್ತಿದ್ರು ಶಿಕ್ಷೆಗೆ. ಕರಿನೀರಿನ ಶಿಕ್ಷೆ ಅಂತ ಕೊಡ್ತಾ ಇದ್ರು. ಕರಿನೀರಿನ ಶಿಕ್ಷೆ ಅಂದ್ರೆ ಸುತ್ತ ಸಮುದ್ರದ ನೀರು, ಬೇರೆ ಜನರ ಜೊತೆಗೆ ಅವರ ಸಂಪರ್ಕ ಇಲ್ಲ. ಮತ್ತು ಅಲ್ಲಿದ್ದಂಥವ್ರು ಎಂತ ಶಿಕ್ಷೆ ಕೊಡ್ತಿದ್ರು ಅವ್ರಿಗೆ ಅಂದ್ರೆ, ಸರಿಯಾಗಿ ಊಟ ಕೊಡ್ತಿರ್ಲಿಲ್ಲ, ಮೂಲಭೂತ ಅವಶ್ಯಕತೆಗಳು ಸ್ವಚ್ಛತೆ ಆಗಲಿ, ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ ಏನು ಇರ್ತಿರ್ಲಿಲ್ಲ. ಗಾಣಕ್ಕೆ ಕಟ್ಟಿ ಅವ್ರನ್ನ, ಆ ಗಾಣ ಎಣ್ಣೆ ತೆಗಿತಾರಲ್ಲ, ಎತ್ತುಗಳನ್ನು ಕಟ್ಟಿದಂಗೆ ಕಟ್ಟಿ ಅವ್ರಿಗೆ ಹೊಡಿತಿದ್ರು. ಅಂದ್ರೆ ಪಾಪ ಶಕ್ತಿನೇ ಇರ್ತಿರ್ಲಿಲ್ಲ, ಜಗ್ಗಕ್ಕೆ ಊಟ ಇಲ್ಲ, ಏನೂ ಇಲ್ಲ. ಅಂಥದ್ರಲ್ಲಿ ಆ ಚಾವಟಿಗಳನ್ನು ತಗೊಂಡು ಬಾರ್ಕೋಲ್ ಅಂತಾರಲ್ಲ ಹೊಡಿತಿದ್ರು. ಅಲ್ಲಿಗೆ ಬಂದು 1 ವರ್ಷಕ್ಕೆ ಅಥವಾ 8 ತಿಂಗಳಿಗೆ 9 ತಿಂಗಳಿಗೆ 10 ತಿಂಗಳಿಗೆ ಸತ್ತೇ ಹೋಗ್ತಿದ್ರು. ಅವರು ಎಂತ ಪೈಲ್ವಾನ್ಗಳು ಇರ್ತಿದ್ರು, ಸೈನಿಕರು ಇರ್ತಿದ್ರು, ಅಂಥವ್ರು ಕೂಡ ಸತ್ತೋಗ್ತಿದ್ರು. ಅಂತಹ ಕ್ರೂರ ಶಿಕ್ಷೆ ಇವೆಲ್ಲ ನಮಗೆ ಗೊತ್ತೇ ಇರಲಿಲ್ಲ. ಇವು ಇತಿಹಾಸದ ಪುಸ್ತಕಗಳಲ್ಲಿ ಇಲ್ಲ. ಇವು ನಾವು 1 to 10th ವರೆಗೆ PUC ಡಿಗ್ರಿ ಎಲ್ಲಿ ಮಾಡಿದ್ರು ಇವು ಸಿಗ್ತಿರ್ಲಿಲ್ಲ. ಕೆಲವರು ವೀರ್ ಸಾವರ್ಕರ್ ಅಂತ ಅವರು, ಕೆಲವರು ಅದನ್ನ ಬರೆದು ಇಟ್ಟಿದ್ದಾರೆ. ಹೋದ್ ಸಾರಿ ನಾವೇನು 2022ರಲ್ಲಿ ಅಮೃತ ಮಹೋತ್ಸವ ಮಾಡಿದಾರಲ್ಲ, 75 ವರ್ಷದ್ದು ಅಮೃತ ಮಹೋತ್ಸವ ಮಾಡಿದಾಗ 21ರ 15ನೇ ತಾರೀಕಿಂದ, ಆಗಸ್ಟ್ 15ರಿಂದ ಹಿಡ್ಕೊಂಡು 22ರ 15ನೇ ತಾರೀಕುವರೆಗೆ 1 ವರ್ಷ ರೇಡಿಯೋದವರು ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡಿದ್ರು. ಅದು ಯಾರ ಕಲ್ಪನೆ ಗೊತ್ತಿಲ್ಲ, ಪ್ರಾಯಶಃ ಮೋದಿಯವ್ರ ಕಲ್ಪನೆನೇ ಇರ್ಬೋದು. 1 ವರ್ಷ ಕಾಲ ರೇಡಿಯೋದಲ್ಲಿ ನ್ಯೂಸ್ ಏನು ಬರುತ್ತಲ್ಲ 15 ನಿಮಿಷದ್ದು, ಅವಾಗ ಅರ್ಧ ಗಂಟೆ ಇತ್ತು ಅನ್ಸುತ್ತೆ. ಯಾಕೆಂದ್ರೆ ಕೊರೋನಾ ಬಂದಿತ್ತು ಅವಾಗ, ಅಥವಾ ಅರ್ಧ ಗಂಟೆ ಕ್ಯಾನ್ಸಲ್ ಆಗಿತ್ತು. 20ರಿಂದ 21ರವರೆಗೂ ಏನೋ ಕೊಟ್ಟರು, ಅಥವಾ 21 ಮಾರ್ಚಿಂದನೇ ದಂಡಿ ಸತ್ಯಾಗ್ರಹ ಏನು ಗಾಂಧೀಜಿ ದಂಡಿ ಪಾದಯಾತ್ರೆ ಮಾಡಿದರು, ಉಪ್ಪಿನ ಸತ್ಯಾಗ್ರಹ, ಅಲ್ಲಿಂದ 75 ವಾರಗಳ ಕಾಲ ಆಚರಣೆ ಮಾಡಬೇಕು ಅಂತ ಇಟ್ಕೊಂಡ್ರು. ಇದು ಯಾರಿಗೂ ಕಲ್ಪನೆ ಬರ್ತಿರ್ಲಿಲ್ಲ. ಪ್ರಾಯಶಃ ಮೋದಿ ಪ್ರಧಾನಮಂತ್ರಿ ಆಗಿದ್ದಕ್ಕಷ್ಟು ಆ ಕಲ್ಪನೆ ಬಂತೇನೋ. 75 ವಾರಗಳು ಆಗ್ತಿದ್ವು ಸರಿಯಾಗಿ. 22ರ ಆ ಏನು ದಿನಕ್ಕೆ, ಆಗಸ್ಟ್ 15ಕ್ಕೆ 75 ವಾರಗಳು. ಅಷ್ಟು ದಿವಸ, ಪ್ರತಿ ದಿವಸ ಆಯಾ ದಿನದ ಯಾರ್ದು ಹುಟ್ಟಿದ ದಿನ ಇರ್ತದೋ, ಅಥವಾ ಅವರು ಬಲಿದಾನ ಮಾಡ್ಕೊಂಡಿದ್ದ ದಿವಸ ಇರ್ಬೋದು, ಹುಟ್ಟಿದ ದಿನ ಇರ್ಬೋದು ಅಥವಾ ಬಲಿದಾನ ಮಾಡ್ಕೊಂಡಿದ್ದ ದಿವಸ ಇರ್ಬೋದು, ಅದನ್ನ ರೇಡಿಯೋದಲ್ಲಿ ಅವ್ರದ್ದು ಸಂಕ್ಷಿಪ್ತ ಜೀವನ ಚರಿತ್ರೆ ಹೇಳ್ತಿದ್ರು. 3 ದಿವಸಲ್ಲಿ ಹೇಳ್ತಿದ್ರು. ಅಂದ್ರೆ 6 ಸಾರಿ ಹಿಂದಿ, ಇಂಗ್ಲಿಷ್, ಹಿಂದಿಲಿ 3 ಸಾರಿ, ಇಂಗ್ಲಿಷಲ್ಲಿ 3 ಸಾರಿ. 1 ನ್ಯೂಸಲ್ಲಿ ಮಿಸ್ ಆದ್ರೂ ಇನ್ನೊಂದು ನ್ಯೂಸಲ್ಲಿ ಸಿಗ್ತಾ ಇತ್ತು. ಪ್ರಾಯಶಃ ನಾನು ಅವಾಗ ಸಂಪೂರ್ಣವಾಗಿ ಕೇಳಿದ್ದೀನಿ ಅವಾಗ 21ರ ನವೆಂಬರ್ ತಿಂಗಳು ಒಂದು ಸ್ವಲ್ಪ ಏನವಾಗ 50ನೇ ಜನ್ಮದಿನ ಮಾಡಿದ್ರಲ್ಲ, ಅವತ್ತು 1 ದಿವಸ 2 ದಿವಸ ಬಿಟ್ಟಿರ್ಬೋದು, ಅವತ್ತು ಮಿಸ್ ಆಗಿರ್ಬೋದು. ಅಷ್ಟು ಬಿಟ್ರೆ ಸಾಮಾನ್ಯವಾಗಿ ದಿವಸ ಕೇಳಿದ್ದೀನಿ. ಅದನ್ನ CD ರೂಪದಲ್ಲೋ ಪೆನ್ ಡ್ರೈವ್ ರೂಪದಲ್ಲೋ ಕೊಟ್ರೆ ಇಡೀ ಜನರಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ಕಾಣುತ್ತೆ. ಅವತ್ತು ಏನು 2 ಜನರದ್ದು 3 ಜನರದ್ದು
ಅವತ್ತಿನ ದಿನಾಚರಣೆ ಇರ್ತದಲ್ಲ, ಅವ್ರ ಸಂಕ್ಷಿಪ್ತ ಜೀವನ ಚರಿತ್ರೆ ಹೇಳ್ತಿದ್ರು. ಅವ್ರು ಹೆಂಗ್ ಬಲಿದಾನ ಮಾಡ್ಕೊಂಡ್ರು, ಏನ್ ಮಾಡಿದ್ರು ಸ್ವಾತಂತ್ರ್ಯಕ್ಕೋಸ್ಕರ. ಅದು ಬಹಳ ಜನರದ್ದು ಹೇಳಕ್ಕಾಗಿಲ್ಲ. ಬಹಳ ಅಂದ್ರೆ 1,000 ಜನರದ್ದು ಹೇಳಿರ್ಬೋದು ಅಷ್ಟೇ. ಆದ್ರೆ ತ್ಯಾಗ ಮಾಡಿರೋರ ಸಂಖ್ಯೆ ಬ್ರಿಟಿಷರು ಲೆಕ್ಕ ಇಟ್ಟಿರೋ ಪ್ರಕಾರನೇ 6 ಲಕ್ಷ ಜನಕ್ಕಿಂತ ಹೆಚ್ಚು ಬ್ರಿಟಿಷರ ಲೆಕ್ಕದಲ್ಲಿ. ಇನ್ನು ಬ್ರಿಟಿಷರ್ ಲೆಕ್ಕ ಇಡ್ಲಾರ್ದವ್ರು ಕೆಲವರು ಇದ್ದಾರೆ, ಅವರು ಕೋಟಿ ಲೆಕ್ಕ ಹೋಗ್ಬಿಡುತ್ತೆ. ಅಂತಹ ಮಹಾತ್ಯಾಗಿಗಳು ಕಷ್ಟಪಟ್ಟು ರಕ್ತ ಸುರಿಸಿ ತಂದುಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ಇದು. ಅದನ್ನು ನಾವು ಮಾಡಬೇಕಾದಿಷ್ಟೇ, ಅದನ್ನು ಉಳಿಸ್ಕೊಳ್ಳೋದು, ಮುಂದಿನ ಪೀಳಿಗೆಗೆ ಈ ಸ್ವಾತಂತ್ರ್ಯ ಉತ್ಸವದ ಮಹತ್ವವನ್ನು ಹೇಳ್ಕೊಡ್ಬೇಕು. ಯಾಕಂದ್ರೆ ನಾನು ಸ್ವಾತಂತ್ರ್ಯ ಸುವರ್ಣ ಮಹೋತ್ಸವ ಆಚರಿಸಿದ್ದು ನೋಡಿದ್ದೆ, ಕೇಳಿದ್ದೆ ರೇಡಿಯೋದಲ್ಲಿ. ಆವಾಗ ನಮ್ಮಲ್ಲಿ ಅಸ್ಥಿರ ಸರ್ಕಾರಗಳಿದ್ವು, ಮಿಶ್ರ ಸರ್ಕಾರಗಳು, ಕಿಚಡಿ ಸರ್ಕಾರ ಅಂತಿರಲ್ಲ ಆ ಥರದವಿದ್ದು. ಪ್ರಾಯಶಃ ನನಗೆ ನೆನಪಿಲ್ಲ ಸರಿಯಾಗಿ, ದೇವೇಗೌಡರೇ ಇರ್ಬೇಕು ಪ್ರಧಾನಮಂತ್ರಿ ಅವಾಗ. ಏನೇನು ಕಾರ್ಯಕ್ರಮ ಹಾಕೊಂಡಿರ್ಲಿಲ್ಲ, ಯಾಕಂದ್ರೆ ಅವ್ರ ಕುರ್ಚಿ ಉಳಿಸ್ಕೊಳ್ಳೋದೇ ದೊಡ್ಡ ಕಷ್ಟ ಆಗಿತ್ತು. ಅಥವಾ ಯಾರಿದ್ರು ಸುವರ್ಣ ಚತುಷ್ಪಥ ರಸ್ತೆ ಅಂತ ಆಮೇಲೆ ಮಾಡಿದ್ರು, ಮೊದಲು ಮಾಡಿದ್ದಲ್ಲ. ಅವತ್ತೇನ್ ಮಾಡಿದ್ರಪ್ಪ ಅಂದ್ರೆ 12 ಗಂಟೆಗೆ ರಾತ್ರಿ ಸಂಸತ್ ಕರೆದ್ರು, ಎಲ್ಲರೂ ಸೇರ್ಕೊಂಡ್ರು. ಭೀಮಸೇನ್ ಜೋಶಿ ಅವ್ರ ಕಡೆಯಿಂದ ಒಂದೇ ಮಾತನ್ನ ಮಾಡಿಸಿದ್ರು, ಮತ್ತು ಲತಾ ಮಂಗೇಶ್ಕರ್ ಇದ್ರು, ಲತಾ ಮಂಗೇಶ್ಕರ್ ಅವ್ರ ಕಡೆಯಿಂದ ಸಾರೆ ಜಾನ್ಸಿ ಹಚ್ಚಾಡಿಸಿದ್ರು. ಅದು ಮೈಕ್ ಸರಿಯಾಗಿ ಇಟ್ಟಿರ್ಲಿಲ್ಲ. ಅವತ್ತು ನಾನು ಸಮಾಧಾನ ಮಾಡಿಕೊಂಡೆ, ಇಂತಹ ಸುವರ್ಣ ಮಹೋತ್ಸವದಲ್ಲೇ ಸರಿಯಾಗಿ ಮೈಕ್ ಕೊಡೋದು ವ್ಯತ್ಯಾಸ ಆಯಿತು ಅಂತಂದ್ರೆ, ಇನ್ನು ನಮ್ಮ ಹುಡುಗರು ಮೈಕ್ ಕೊಡೋದ್ರಲ್ಲಿ ವ್ಯತ್ಯಾಸ ಮಾಡೋದ್ರಲ್ಲಿ ಏನು ಆಶ್ಚರ್ಯ. ಅವ್ರಿಗೆಲ್ಲ ಎಷ್ಟೆಷ್ಟೋ ಸಾವಿರ ಲಕ್ಷ ಸಂಬಳ ಇರ್ತದೆ, ಇಡೀ ವಿಶ್ವ ನೋಡ್ತಿರ್ತದೆ. ಅದರಲ್ಲೂ ಮೈಕ್ ಸೌಂಡ್ ಕೊಡೋದ್ರಲ್ಲಿ ಮೈಕ್ ಕೊಡೋದ್ರಲ್ಲಿ ವ್ಯತ್ಯಾಸ ಮಾಡ್ತಾ ಇದ್ರು. ಅವಾಗ ಸಮಾಧಾನ ಮಾಡ್ಕೊಂಡಿದ್ದೆ ನಾನು. 12 ಗಂಟೆಗೆ ಕೇಳಿದ್ದೆ. ಅದಕ್ಕೂ 75ನೇ ವರ್ಷದ ಆಚರಣೆ ಮಾಡಿದ್ದಕ್ಕೂ ನೋಡಿದಾಗ ಅಜಗಜಾಂತರ ವ್ಯತ್ಯಾಸ ಇತ್ತು. ಅದಕ್ಕೆ ಒಬ್ಬರು ದೇಶಭಕ್ತರು ಮತ್ತು ನಿಜವಾದ ಅಭಿಮಾನಿ ಸ್ಥಿರ ಸರ್ಕಾರ ಇದ್ರೆ, ಇವ್ರದ್ದು ಸಮ್ಮಿಶ್ರ ಸರ್ಕಾರ ಇದ್ದಿದ್ರೆ ಇವ್ರ ಹೆಂಗೆ ಆಚರಣೆ ಮಾಡ್ತಿದ್ರು ಗೊತ್ತಿಲ್ಲ, ಮಾಡ್ತಿದ್ರು. ಆದ್ರೆ ಸ್ಥಿರ ಸರ್ಕಾರ ಇತ್ತು ಅವಾಗ, ತುಂಬಾ ಚೆನ್ನಾಗಿ ಮಾಡಿದ್ರು. ಅದರಿಂದ ಲಾಭ ಏನಾಯ್ತಪ್ಪ ಅಂದ್ರೆ ದೇಶಭಕ್ತಿ ಇನ್ನೂ ಜಾಸ್ತಿ ಆಯ್ತು. ಅದಕ್ಕೆ ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ಅದನ್ನ ವರ್ಗಾಯಿಸ್ಬೇಕು. ಅವ್ರಿಗೆ ಅದರ ಕಷ್ಟ ಏನು ಅನ್ನೋದನ್ನ ಶಾಲೆಗಳಲ್ಲಿ ಮತ್ತು ಧಾರ್ಮಿಕ ಸ್ಥಳಗಳಲ್ಲಿ ನಮ್ಮ ಹೋರಾಟಗಾರರ ಬಲಿದಾನವನ್ನ ತಿಳಿಸ್ಕೊಡ್ಬೇಕು. ಆಗ ಅವ್ರ ಜೀವನ ಸುಧಾರಿಸ್ಕೊಳ್ತಾರ. ಅವ್ರ ಜೀವನ ಹೆಂಗೆಂಗೋ ಮಾಡೋದಿಲ್ಲ. ಇದು ನಾವು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಮಾಡ್ತಕ್ಕಂತಹ ನಿಜವಾದ ತಿಳುವಳಿಕೆ, ಕೊಡ್ತಕ್ಕಂಥ ನಿಜವಾದ ತಿಳುವಳಿಕೆ. ಆಮೇಲೆ ಇನ್ನೊಂದು ಕೆಲಸ ಮಾಡಿ, ಎಲ್ಲರೂ ಯಾರ ಹತ್ರ ಮೊಬೈಲ್ ಇದೆಯೋ, ಇಲ್ಲಿ ಧ್ವಜಾರೋಹಣ ಮಾಡ್ತೀವಿ 8:15 ಮಾಡೋಣ. ಈಗ ಮೊದಲು ಅದೇ ವಿಚಿತ್ರ ಕಾನೂನು ಮಾಡಿದ್ರು, ಅಂದ್ರೆ ಅಲ್ಲಿ ಕೆಂಪುಕೋಟೆಯಲ್ಲಿ ಆರಿಸಿದ ಮೇಲೆ ಇಲ್ಲಿ ಆರಿಸೋದು ಅಂತ ಹೇಳಿ. ಅವ್ರು 8 ಗಂಟೆಗೆ ಆರಿಸ್ತಿದ್ರು, ಆಮೇಲೆ ಇಲ್ಲಿ 8:15, 9, 10 ಹಿಂಗೆಲ್ಲ ಆರಿಸ್ತಿದ್ರು, ಧ್ವಜಾರೋಹಣ ಮಾಡಿಸ್ತಿದ್ರು. ಈಗ ಹಂಗಿಲ್ಲ. ಆಮೇಲೆ ರಾತ್ರಿ 6 ಗಂಟೆ ಮೇಲೆ ಧ್ವಜ ಆರಿಸಂಗಿಲ್ಲ ಅಂತ ಮಾಡಿಬಿಟ್ಟಿದ್ರು. ಅವ್ನು ಯಾವ ಹುಚ್ಚ ಮಾಡಿದ್ನು. ಸ್ವಾತಂತ್ರ್ಯದ ಮೊದಲನೇ ಧ್ವಜ ಆರಿಸಿದ್ದೇನೆ ರಾತ್ರಿ 12 ಗಂಟೆಗೆ, 15ನೇ ತಾರೀಕು ರಾತ್ರಿ 12 ಗಂಟೆಗೆ ನಮಗೆ ಸ್ವಾತಂತ್ರ್ಯ ಕೊಟ್ಟಾರ. ತಗೊಂಡಾರ ಇವ್ರು, ಅವ್ರು ಕೊಟ್ರು, ಇವ್ರು ತಗೊಂಡ್ರು. ಅವಾಗಲೇ ನೆಹರು ಕೆಂಪುಕೋಟೆ ಮೇಲೆ ಧ್ವಜಾರೋಹಣ ಮಾಡಿ ಭಾಷಣ ಮಾಡಿ, ಆದ್ರೆ 6 ಗಂಟೆ ಮೇಲೆ ಧ್ವಜಾರೋಹಣ ಆರಬಾರ್ದು ಅಂತ ಮಾಡಿದ್ರು. ಇಳಿಸ್ಬಿಡ್ಬೇಕಾಗಿತ್ತು. ಏನೋ ಕೆಲಸ ಕೊಡ್ಬೇಕು ಒಟ್ಟು ಆರ್ಸವ್ರಿಗೆ. ಈಗ ಹಂಗಿಲ್ಲ, ಆ ಕಾನೂನು ತೆಗ್ದಾಕಿದ್ದಾರೆ. ಯಾವಾಗ ಬೇಕಾದ್ರೂ ಧ್ವಜಾರೋಹಣ ಮಾಡ್ಬೋದು, ಎಷ್ಟೊತ್ತು ಬೇಕಾದ್ರೂ ಇರಿಸ್ಬೋದು. 9ನೇ ತಾರೀಕಿಂದ
16ನೇ ತಾರೀಕುವರೆಗೆ ಧ್ವಜಾರೋಹಣವನ್ನು ಮಾಡಿ ಹರ್ ಘರ್ ತಿರಂಗ ಅಂತ ಹೇಳಿ ಒಂದು ಆಂದೋಲನೆ ಮಾಡಿದ್ದಾರೆ. ಮನೆ ಮನೆಗಳಲ್ಲೂ ಧ್ವಜಾರೋಹಣ ಮಾಡಬೇಕು. ಅದಕ್ಕೆ ನೀವೇನು ಮಾಡಿ ಅಂದರೆ, ಯಾರಲ್ಲಿ ಮೊಬೈಲ್ ಇದೆಯೋ ಸೆಲ್ಫಿ ತೆಗೆದುಕೊಳ್ಳಿ. ಸೆಲ್ಫಿ ತಕ್ಕೊಂಡ್ರೆ ಸರಿ, ಸೆಲ್ಫಿ ತಕ್ಕೊಳಕ್ಕೆ ಆಗದೆ ಹೋದರೆ ನೀವು ಯಾರ ಹತ್ರ ಫೋಟೋ ತೆಗೆಸ್ಕೊಂಡು ಅದನ್ನು ಅಪ್ಲೋಡ್ ಮಾಡಿ. harghar-tiranga.com ಅಂತಿದೆ. ನಿಮಗೆ ಮಾಡೋಕ್ಕೆ ಬರದೇ ಹೋದರೆ ಯಾರ ಹತ್ರನಾರ ಮಾಡಿಸಿ. ನಿಮ್ಮ ಫೋನ್ನಿಂದನೇ ಯಾರಿಗೆ ಮಾಡ್ಲಿಕ್ಕೆ ಬರ್ತದೋ ಪ್ರತಿಯೊಬ್ಬರು ಪ್ರತ್ಯೇಕವಾಗಿ ಮಾಡಿ. ಅದರಿಂದ ಏನು ಲಾಭ ಅಂದರೆ, ಎಷ್ಟು ದೇಶಭಕ್ತಿ ನಮ್ಮಲ್ಲಿ ಹೆಚ್ಚಾಗಿದೆ, ಎಷ್ಟು ಜನ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಅದನ್ನು ವಿಶ್ವ ಗಮನಿಸ್ತದೆ, ವಿಶ್ವದ ಇತರೆ ದೇಶಗಳು ಕೂಡ ಗಮನಿಸ್ತವೆ. ಅದನ್ನು ಪ್ರತಿಯೊಬ್ಬರು ಮಾಡಿ, ಮೊಬೈಲ್ ಇಲ್ಲದಿದ್ದವರು ಕೂಡ ಬೇರೆಯವ್ರ ಮೊಬೈಲ್ ತೆಗೆಸ್ಕೊಂಡು ನಿಮ್ಮ ಹೆಸರು ಹಾಕಿ ಅಲ್ಲಿ ಅಪ್ಲೋಡ್ ಮಾಡಿ. ಅಂದರೆ ಅದಕ್ಕೆ harghar-tiranga.com ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅದನ್ನು ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. 8:00 ಎಲ್ಲರೂ ಬನ್ನಿ, ಅಲ್ಲಿ ಆಚರಣೆ ಮಾಡೋಣ. ಆನಂತರ ಪ್ರಸಾದ ಮಾಡುವಂತೆ. ಸರ್ವರಿಗೂ ಶರಣ.